ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹಾಗೆ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಬೂತಾಯಿ ಸಾರು. ಅದರಲ್ಲಿ ನೋಡಿ ದೊಡ್ಡ ಬೂತಾಯಿ ಸಾರು, ತೆಂಗಿನಕಾಯಿ, ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸೆಲ್ಲ ಹಾಕಿ ಮಾಡಿರೋ ಒಂದು ಕಟಕ್ ಸಾರು. ಇದು ಇವತ್ತು ಮಾಡಿ ನಾಳೆ ತಿಂದರೆ ಸೂಪರಾಗಿರುತ್ತೆ. ಹಾಗೆ ಮನೆ ಮಸಾಲೆಯೊಂದಿಗೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ. ತುಂಬ ಸುಲಭ ಇದೆ, ಏನು ಕಷ್ಟ ಇಲ್ಲ, ನಮಗೆ ಟೇಸ್ಟಿಯಾಗಿರುತ್ತೆ, ಸುಲಭ ಇದೆ. ಆಮೇಲೆ ಇವತ್ತು ಮಾಡಿದರೆ ಒಂದು 4-5 ದಿನ ಇಟ್ಟು ಕೂಡ ನಾವು ತಿನ್ಬೋದು, ಬಿಸಿ ಮಾಡಿ ತಿನ್ಬೋದು. ಹಾಗೆ ಈ ರೆಸಿಪಿನ ನಾವು ನೋಡಿ ಬರುವ. ಇಲ್ಲಿ ತಗೊಂಡಿರೋದು ಕ್ಲೀನ್ ಮಾಡಿರುವ 1 ಕಿಲೋ ದೊಡ್ಡ ಬೂತಾಯಿ. ದೊಡ್ಡದಂದರೆ ಮೀಡಿಯಮ್ಗಿಂತ ದೊಡ್ಡದು, ದೊಡ್ಡದಕ್ಕಿಂತ ಸ್ವಲ್ಪ ಚಿಕ್ಕದು, ಆದರೆ ದೊಡ್ಡ ಬೂತಾಯಿನೇ ಇದು. ಇದನ್ನು ಅಂಗಡಿಯಿಂದ ನಾವು ತಲೆ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದು ಈಗ ನಾನು ಇಲ್ಲಿ ಕೂತು ಇದನ್ನು ಸರಿಯಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಈಗ ಸೋಸಿ ಇಟ್ಟಿದ್ದೇನೆ. ಇನ್ನು ಮಸಾಲೆಯನ್ನು ರೆಡಿ ಮಾಡುವ ನಾವು. ಇವತ್ತಿನ ಬೂತಾಯಿ ಮೀನಿನ ಸಾರಿಗೆ ನಾನು ತಗೊಂಡಿರುವ ಸಾಮಗ್ರಿಗಳು: ಇಲ್ಲಿ 8 ಬ್ಯಾಡಗಿ ಮೆಣಸನ್ನು ನಿಧಾನಗತಿಯಲ್ಲಿ ಎಣ್ಣೆಯಲ್ಲಿ ಹುರಿದಿದ್ದೇನೆ. ಎಣ್ಣೆ 1-1.5 ಸ್ಪೂನ್ ಅಷ್ಟೇ ಹಾಕಬೇಕು. ಹಾಗೆ 18 ಗುಂಟೂರು ಮೆಣಸಿನಕಾಯಿನೂ ಕೂಡ ನಾನು ಬ್ಯಾಡಗಿ ಆದಮೇಲೆ ಗುಂಟೂರು ಮೆಣಸಿನಕಾಯಿನ ಹುರಿದೆ, ಸೀದು ಹೋಗೋದಾಗೆ ಹುರಿದಿರಬೇಕು. ಈ ಗುಂಟೂರು ಮೆಣಸಿನಕಾಯಿ ಖಾರ ಇಲ್ಲ, ಖಾರ ತಗೊಂಡ್ರೆ ಒಂದು 13 ಹಾಕಿದರೂ ಸಾಕು. ಹಾಗೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೇನೆ. ಅರ್ಧ ಸ್ಪೂನು ಮೆಂತ್ಯ, ಅರ್ಧ ಸ್ಪೂನಷ್ಟು ಕರಿಮೆಣಸಿನಕಾಳು, ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣು ತಗೊಂಡಿದ್ದೇನೆ. ಯಾಕೆಂದರೆ ಇಲ್ಲಿ ನಾನು ಮಾವಿನಕಾಯಿ 2 ಪೀಸ್ ಹಾಕ್ತಾಯಿದ್ದೇನೆ ತುಂಡು ಮಾಡಿ. ಒಂದು 6 ಹಸಿಮೆಣಸಿನಕಾಯಿ, ಇದೆಲ್ಲ ನಾವು ಮಸಾಲೆ ಕಡೆದಾದಮೇಲೆ 6 ಹಸಿಮೆಣಸಿನಕಾಯಿ, 1-2 ಪೀಸ್ ಮಾವಿನ ತುಂಡು, ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ್ದು, ಟೊಮೆಟೊ ಮೀಡಿಯಮ್, 1 ಅಂಗುಲ ಶುಂಠಿ. ಇವಾಗ ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೇನೆ, ಅದಷ್ಟು ಬೇಕಾಗಿಲ್ಲ ನಮಗೆ 1 ಕಿಲೋ ಮೀನಿಗೆ. ಅದರ ಮುಕ್ಕಾಲು ಭಾಗ, ಒಂದು ಇಡೀ ಆದಮೇಲೆ ಇದೊಂದು ಇಡೀ, ಇದರ ಕಾಲು ಭಾಗದಷ್ಟು, ಅರ್ಧ ಭಾಗದಷ್ಟು ಅಂದರೆ ಮುಕ್ಕಾಲು ಭಾಗ ಆಗುತ್ತಲ್ಲ, ಮುಕ್ಕಾಲು ಭಾಗ ತೆಂಗಿನಕಾಯಿನ ಈಗ ತುರಿದುಕೊಂಡು ಬರ್ತೇನೆ. ತುರಿದಿಟ್ಟ ತೆಂಗಿನ ತುರಿಗೆ ಎಲ್ಲ ನಾವು ಹುರಿದಿಟ್ಟ ಮಸಾಲೆಯನ್ನು ಸೇರಿಸಿ ತುಂಬ ಚೆನ್ನಾಗಿ ರುಬ್ಬಿ ತರಬೇಕು. ಇದು ನೈಸಾಗಬೇಕು, ನೈಸಾದಷ್ಟು ನಮ್ಮ ಸಾರಿಗೆ ಟೇಸ್ಟ್ ಇರುತ್ತೆ. ಬ್ಯಾಡಗಿ ಹಾಕುವ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಈಗ ಅದಕ್ಕೆ ಕಡಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಬೇಕು. ಕಾಡಿಗೆ ಥರ ರುಬ್ಬಿ ತರಬೇಕು. ಸ್ವಲ್ಪ ನೀರು ಹಾಕಬೇಕು ಇನ್ನು. ಈ ಮಸಾಲೆ ಕಡ್ದಿದ್ದಾಯ್ತಲ್ವ, ಇನ್ನು ಈಗ ನಮ್ಮ ಟೊಮೆಟೊ, ಈರುಳ್ಳಿ ಎಲ್ಲವನ್ನು ತೊಳೆದು ಚಂದವಾಗಿ ಕಟ್ ಮಾಡಿ ಬರುವ. ಟೊಮೆಟೊ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಮಾವಿನಕಾಯಿ ಎಲ್ಲವೂ ಕಟ್ ಮಾಡಿದ್ದಾಯಿತು. ಇನ್ನು ನಾವು ಸ್ಟಾರ್ಟ್ ಮಾಡುವ. ಈಗ ಮಾವಿನಕಾಯಿ ಒಂದು ಬಿಟ್ಟು ಬಾಕಿ ಎಲ್ಲವನ್ನು ನಾವು ಹಾಕುವ. ಮಾವಿನಕಾಯಿ ಸಾರು ಕುದಿಯುವಾಗ ಹಾಕೋದು, ನಾನು ಹಿಂದೆ ಹೇಳಿದ್ದೇನೆ ಕೆಲವು ವೀಡಿಯೋದಲ್ಲೆಲ್ಲ, ಯಾಕಂದರೆ ಬೇಗ ಬೆಂದೋಗುತ್ತಲ್ವ. ಈಗ ಶುಂಠಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ ಇಷ್ಟನ್ನು ಕೂಡ ನಾವು ಸೇರಿಸಿದ್ದೇನೆ ನಾನು. ಅರ್ಧ ಕಿಲೋ ಮೀನು ಇದ್ದರೆ ಇದರ ಅರ್ಧ ಭಾಗದಷ್ಟೇ ಸಾಕು. ಈಗ ಕಡೆದಿಟ್ಟ ಮಸಾಲೆ ಹಾಕಿ, ಹಾಗೆ ಅದಕ್ಕೆ ಬೇಕಾದ ನೀರನ್ನು ಕೂಡ ಹಾಕಿ, ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಈಗ ಮಿಕ್ಸ್ ಮಾಡುವ. ಇನ್ನು ಸ್ವಲ್ಪ ನೀರನ್ನು ಕೂಡ ಸೇರಿಸುವ. ತುಂಬ ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ ಮೀನು ಸಾರು. ಇಷ್ಟು ಸಾಕು. ಈಗ ಚೆನ್ನಾಗಿ ಕಲಸಿ ಉಪ್ಪನ್ನು ಕೂಡ ಸೇರಿಸುವ. 2 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಈ ಥರ ಚೆನ್ನಾಗಿ ಕಲಸಿ ಈಗ ಹಸಿಮೆಣಸಿನಕಾಯಿಯ ಬಣ್ಣ ಚೇಂಜ್ ಆಗೋವರೆಗೆ ಇದನ್ನು ಕುದಿಸಬೇಕು. ಆವಾಗ ನಮ್ಮ ಸಾರು ಚೆನ್ನಾಗಿ ಕುದೀತು ಅಂತ ಲೆಕ್ಕ. ಸದ್ಯಕ್ಕೆ ಮುಚ್ಚೋದು ಬೇಕಾಗಿಲ್ಲ, ಸಾರು ತುಂಬ ಇದೆ ಅಲ್ವ, ಪಾತ್ರೆ ತುಂಬ. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ನಾವು ಹಸಿ ಮಾವಿನಕಾಯಿಯ ಪೀಸ್ ಹಾಕುವ. ಇದು ಆಪ್ಷನಲ್ಲಿ ಇಲ್ಲ,
ಯಾಕಂದರೆ ಈ ಸೀಸನಲ್ಲಿ ಮಾತ್ರ ಅಲ್ವ ನಮಗೆ ಸೀಸನ್ ಮಾವಿನಕಾಯಿ ಎಲ್ಲ ಸಿಗೋದು. ಹಾಗಾಗಿ ಅಷ್ಟು ಸಮಯದಲ್ಲಿ ಬೇಕಂದರೆ ಮೀನು ಸಾರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕುವಾಗ ಹುಣಸೆ ಹಣ್ಣನ್ನು ಕಮ್ಮಿ ಮಾಡಬೇಕು. ಇದು ಚೆನ್ನಾಗಿ ಕುದಿಬೇಕೀಗ. ಈಗ ಮೀನನ್ನು ಸೇರಿಸುವ ಸಮಯ ಕೂಡ ಆಯಿತು. ಮೀನನ್ನು ಸೇರಿಸುವ ಮೊದಲು ನಾವು ಇದಕ್ಕೆ ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸಲ ನೋಡ್ಕೊಳ್ಬೇಕು. ಉಪ್ಪೆಲ್ಲ ಕರೆಕ್ಟಾಗಿದೆ. ಕುದಿಯೋ ಸಾರಿಗೆ ಈ ಮೀನನ್ನು ಹಾಕುವ ನಾವು. ಈಗ ಮೀನು ಹಾಕಿ 2ರಿಂದ 3 ನಿಮಿಷ ಕುದಿಸೋಣ. ಈ ಮೀನು ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟಿರಬೇಕು ನೋಡಿ. ಸ್ವಲ್ಪ ಸ್ವಲ್ಪ ಮೀನನ್ನು ಹಾಕ್ತಾ ಬನ್ನಿ. ಆಮೇಲೆ ಪೂರ್ತಿಯಾಗಿ ಮುಚ್ಚಿಡ್ಬೋದು. ಅಷ್ಟೇ 2ರಿಂದ 3 ನಿಮಿಷ. ಅದರ ಒಳಗಡೆ ಆಫ್ ಮಾಡಬೇಕು. ಇವಾಗ ಇದಕ್ಕೆ ಮುಚ್ಚಿಡುವ. ಇದಕ್ಕೆ ಪೂರ್ತಿಯಾಗಿ ಮುಚ್ಚಿಡುವ. ಇವತ್ತು ಮಾಡಿ ನಾಳೆ ತಿನ್ನಬೇಕು ಮೀನು ಸಾರು. ಯಾವಾಗಲಾಗಿ ಅದು ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ಮಾಡಿ ನಾಳೆ ತಿಂದರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಮೀನು ಸಾರು ರೆಡಿ ಆಯಿತಾ ಅಂತ ನೋಡುವ. ಇದು ಲೆಕ್ಕಕ್ಕಿಂತ ಜಾಸ್ತಿ ಎಲ್ಲ ಬೇಯಬಾರ್ದು. ಒಂದು 2ರಿಂದ 3 ನಿಮಿಷ ಅಂದರೆ ಅಷ್ಟೇ ಬೇಯಬೇಕು. ಆಗಲೇ ಅದು ಸರಿಯಾಗಿ ನಮಗೆ ಮೀನು ಕೂಡ ತಿನ್ನಲಿಕ್ಕೆ ಸಿಗುತ್ತೆ. ಇವಾಗ ನಾವು ಸ್ಟವ್ ಆಫ್ ಮಾಡುವ. ಸಾರು ಮೊದಲೇ ಚೆನ್ನಾಗಿ ಕುದ್ದಿದ್ದಲ್ವ, ಮೀನು ಕೂಡ ಮಣ್ಣಿನ ಪಾತ್ರೆಯಲ್ಲಿ ಅಲ್ಲೇ ಬಿಸಿಯಾಗಿರುತ್ತೆ. ಸ್ಟವ್ನ ಆಫ್ ಮಾಡುವ. ಈ ಮನೆಯ ಮಸಾಲೆಯಲ್ಲೇ ಮಾಡಿದ ಬೂತಾಯಿ, ಅದು ನಮ್ಮೂರ ಬೂತಾಯಿಯ ಖಡಕ್ ಸಾರು ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಇದೇ ಮಸಾಲೆಯನ್ನು ಇಟ್ಕೊಂಡು ನೀವು ಮನೆಯಲ್ಲಿ ಈ ಸಾರನ್ನು ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು. ಹಾಗೆ ನನ್ನ ಈ ಒಂದು ಕೆಲವು ವೀಡಿಯೋಗಳನ್ನೆಲ್ಲ ಶೇರ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗಿ ಇಲ್ಲಿ ಇರೋದು ಬಹಳ ಕಷ್ಟ. ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಸುಂದರವಾದ ವೀಡಿಯೋ ಮಾಡ್ತೀನಲ್ವ, ನಿಮ್ಮದೆಲ್ಲ ಸಪೋರ್ಟ್ ಇರಲಿ. ಹಾಗೆ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡಿ ನೋಡಿ. ಒಂದು ಸಲ ಈ ಥರ ಸಾರು ಮಾಡಿದರೆ 1 ದಿನ 3 ದಿನ ಕೂಡ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮೀನು ಮತ್ತು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರಲಿ. ಮತ್ತು ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.